ಮತದಾನದ ಯಂತ್ರಗಳ ಬಗ್ಗೆ ಒಂದಷ್ಟು ಅಲಿಗೇಷನ್ ಮಾಡಿದ್ದಾರೆ. ಅಂತದ್ದೇನಾದರೂ ಇದ್ದರೆ ನಿಖಿಲ್ ಕುಮಾರಸ್ವಾಮಿ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಡಲಿ ಅಂತ ಹೇಳಿದ್ದಾರೆ. ಸರ್, ನಾನು ಒಂದು ಮಾತನ್ನ ಹೇಳ್ತೇನೆ. ಆಸ್ ಎ ಕಾಮನ್ ಮ್ಯಾನು ನಿನ್ನೆ ನಾನು ಪ್ರಶ್ನೆ ಮಾಡಿರೋವಂಥದ್ದು, ನಾನು ಜನತಾದಳ ಪಕ್ಷದ ಕಾರ್ಯಕರ್ತ ಅಂತಕ್ಕಂಥದ್ದನ್ನು ಸ್ವಲ್ಪ ಬದಿಗೆ ಇಟ್ಬಿಡೋಣ. ಕಾಮನ್ ಸೆನ್ಸ್ ಇರ್ತಕ್ಕಂಥ ಮನುಷ್ಯರು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಇದಕ್ಕೆ ಅಂತಕ್ಕಂಥದ್ದನ್ನ ಒಮ್ಮೆ ಅವರು ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ನೀವು ಹೇಳಿದ್ರಲ್ಲ ಹೆಸರು, ಅವ್ರಿಗೆಲ್ಲ ನಾನು ಪ್ರಶ್ನೆ ಮಾಡ್ತಾ ಇರೋದು. ಆ ಕೂತಿದಾರಲ್ಲ ಹುದ್ದೆ, ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಯಾರಿದಾರಲ್ಲ, ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರು ತಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಏನಿದೆ, ಆ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಅಧ್ಯಯನವನ್ನು ಮಾಡಿ, ರಿಸರ್ಚನ್ನು ಮಾಡಿ, ಈ ಹಿಂದೆ ನಾನಲ್ಲ, ಹುಬ್ಳಿ ಧಾರವಾಡನಲ್ಲಿ ನೆನ್ನೆನೇ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ, ಏನಿದು ಕಸ ಗುಡಿಸುವ ಯಂತ್ರ ಇದೆಯಲ್ಲ, ನಮಗೆ ಸ್ವೀಪಿಂಗ್ ಮಿಷಿನ್ಸ್ ಅಂತ ನಾವೇನು ಕರಿತೀವಿ, ಅದನ್ನು 1,45,00,000ಕ್ಕೆ 2 ಮಿಷಿನ್ನು ಇದೇ ಹುಬ್ಳಿ ಧಾರವಾಡಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಇದೇ ಸರ್ಕಾರವೇ. ಭಾಳ ಏನು ದೂರ ಏನು ಹಿಂದೆ ಏನು ಹೋಗಬೇಡಿ. BBMPನಲ್ಲಿ ಇವತ್ತು 17 ಮಿಷಿನ್ 23 ಕೋಟಿಗೆ ಖರೀದಿ ಮಾಡಿರೋರು ಯಾರು? ಸರ್ಕಾರನೇ ಅಲ್ವಾ? ಅಂದರೆ 1,35,00,000 ಆಯಿತು ಮಿಷಿನ್ರಿ ಕಾಸ್ಟು. ಇವಾಗ 613 ಕೋಟಿ ರೂಪಾಯಿ ನೀವು ರೆಂಟಲ್ ಫಾರ್ಮ್ಯಾಟ್ನ ಅಪ್ಲೈ ಮಾಡಿ 7 ವರ್ಷಕ್ಕೆ ನೀವು ಅದನ್ನು ಮುಂದುವರಿಸ್ತೀರಾ ಅಂದರೆ ವರ್ಷಕ್ಕೆ 1,90,00,000 ಆಯಿತು. ನಾನು ಅದಕ್ಕೆ ನೆನ್ನೆ ಹೇಳಿದ್ದೀನಿ, ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಸ್ಪೆಸಿಫಿಕೇಷನ್ ಮಾಡಲಿರುವಂಥ ಮಿಷಿನ್ ಯಾವುದು ಬೇಡ ಸರ್, ಜೆಮ್ ಫಾರ್ಮ್ಯಾಟ್ಗೆ ಹೋಗ್ಬಿಡೋಣ ಸರ್, ಜೆಮ್ ಪೋರ್ಟಲ್ಗೆ ಹೋಗೋಣ. ಜೆಮ್ ಪೋರ್ಟಲಲ್ಲಿ ಓಪನ್ ಮಾಡ್ತೀವಿ, ಯಾರು ಬೇಡ, ಈ ರಾಜ್ಯದ ಜನ ಚೆಕ್ ಮಾಡ್ಕೊಳ್ಳಿ. 2,05,00,000 ರೂಪಾಯಿ ತೋರಿಸ್ತಾ ಇದೆ ಅದರ ವ್ಯಾಲ್ಯೂ. ಬೇಡ, ನಾವು 3 ಕೋಟಿ ಇಟ್ಕೊಳ್ಳೋಣ. 46 ಮಿಷಿನ್ ಬೇಕು ಅಂತಾರೆ, 138 ಕೋಟಿ ಆಗುತ್ತೆ 46 ಮಿಷಿನ್ಗೆ. ಯಾಕೆ 613 ಕೋಟಿ ರೂಪಾಯಿ ಯಾಕೆ ಸ್ವೇಚ್ಛಾಚಾರವಾಗಿ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀರಿ? 13,33,00,000 ಅದರ ಕಾಸ್ಟ್ ಆಗುತ್ತೆ 7 ವರ್ಷಕ್ಕೆ. ವರ್ಷಕ್ಕೆ 1,90,00,000 ಆಗುತ್ತೆ. ಇದಕ್ಕೆ ಉತ್ತರ ಕೊಡ್ಬೇಕೇನು? ಲೋಕಾಯುಕ್ತಾಗ ಯಾಕೆ ಹೋಗ್ಬೇಕ್ರಿ ಇದಕ್ಕೆ? ಅವ್ರಿಗೆ ಪರಿಜ್ಞಾನ ಇಲ್ವಾ?